SIR ಅಂತ ಏನು ಬಂದಿದೆ ಅದಕ್ಕೆ ನೀವು ಏನು ಹೇಳ್ತೀರಾ ಸರ್? ಅಂದರೆ ಪರವಾಗಿ ಮಾತಾಡ್ತೀರಾ, ಒಳ್ಳೇದಾ ಏನು? ಇದು ಪರವಾಗಿ ಅಂತ ಅಲ್ಲ, ಇದು ಭಾಳ ಮುಂಚೆ ಆಗಬೇಕಾಗಿದ್ದು. ಇದು ದೇಶ ಸ್ವತಂತ್ರ ಆದಮೇಲೆ ನಾವು ಸಿಟಿಸನ್ಶಿಪ್ ಆಫ್ ಇಂಡಿಯಾ ಆಗಿದ್ಮೇಲೆ ಎಲ್ಲ ಜನ ಸಿಟಿಸನ್ಶಿಪ್ ಹುಟ್ಟಿದಾಗಲೇ ಮಗು ಕೊಡಬೇಕು. ಇದು ಯಾಕೆ ಕೊಟ್ಟಿಲ್ಲ ಇನ್ನೂ? ಇದು ಪ್ರತಿ 6 ತಿಂಗಳು 3 ತಿಂಗಳಿಗೆ ಒಂದೊಂದು ಹೊಸ್ತಾಗಿ ತೆಗ್ದು ಜನಗಳಿಗೆ ಹಿಂಗೆ ಬ್ಯುಸಿಯಾಗಿಟ್ಟಿರ್ತಾರೆ. ಯಾವಾಗಲೂ ಅವ್ರ ಕೆಲಸ ಬಿಟ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಬಡವ್ರು ಬಂದ್ಬಿಟ್ಟು ಅಲ್ಲಿ ಆಫೀಸೆಲ್ಲ ತಿರುಗಬೇಕಾಯ್ತದೆ. ಸಿಟಿಸನ್ಶಿಪ್ ಯಾಕೆ 75 ವರ್ಷ ಆದರೂ ಕೊಟ್ಟಿಲ್ಲ? ಅದು ಯಾಕೆ ಅಂತಂದರೆ ಒಂದೇ ಮಾತು, ನಮಗೆ ಡಿವೈಡ್ ಮಾಡೋಕ್ಕೆ, ವೋಟ್ ಬ್ಯಾಂಕ್ ಮಾಡೋಕ್ಕೆ ಮಾಡಿದ್ದೀರು. ಯಾಕೋಸ್ಕರ ಅಂದರೆ ಮೈನಾರಿಟೀಸ್ ಅಂತ ಹೇಳ್ಕೊಳ್ಳೋಕ್ಕೆ, SC ST ಅಂತ ಹೇಳೋಕ್ಕೆ, ಆಮೇಲೆ ಪ್ರತಿ ಇದಕ್ಕೆ ಡಿವೈಡ್ ಮಾಡಿ ಇವರು ರಾಜಕಾರಣಿ ಮಾಡೋಕ್ಕೆ, ವೋಟ್ ಬ್ಯಾಂಕ್ ಮಾಡೋಕ್ಕೆ ಮಾಡಿದ್ದು. ಯಾಕಂದರೆ ಸಿಟಿಸನ್ಶಿಪ್ ಕೊಟ್ಬಿಟ್ರೆ ಒಂದೇ ಭಾರತೀಯ ಅಂತ ಆಗ್ಬಿಡ್ತದೆ. ಆ ಭಾರತೀಯ ಒಂದೇ ಆದಮೇಲೆ ಎಲ್ಲ ಪ್ರಜೆಗಳು ಒಬ್ಬರೇ, ಒಂದೇ ಥರನೇ. ಅದಾಗಬಾರ್ದು ಅಂತ ಇವ್ರು ಡಿವೈಡ್ ಮಾಡಿ ಪ್ರತಿ ಟೈಮ್ನಲ್ಲಿ ಇವ್ರಿಗೆ ಏನು ಅನುಕೂಲ ಇದೆ ಅದು ಮಾಡ್ಕೊಳ್ತಾರೆ. ಇವ್ರ ಸರ್ಕಾರ ಬಂದರೆ ಇವ್ರ ಅನುಕೂಲ ಮಾಡ್ಕೊಳ್ತಾರೆ, ಅವ್ರ ಸರ್ಕಾರ ಬಂದರೆ ಅವ್ರ ಅನುಕೂಲ ಮಾಡ್ತಾರೆ. ಈಗ 3-4 ಸ್ಟೇಟಲ್ಲಿ SIR ಆಗಿ ಸರ್ಕಾರ ಚೇಂಜ್ ಆಯಿತು. 90 ಲಕ್ಷ ಆ ಥರ ಜನಗೆ ವ್ಯತ್ಯಾಸ ಮಾಡಿಬಿಟ್ರು, ಓಟ್ ಇಲ್ಲ ಅವ್ರಿಗೆ. ಅವ್ರು ಏನು ಮಾಡಬೇಕು? ಅವ್ರಿಗೇನು ಗೌರ್ಮೆಂಟ್ ಬೆನಿಫಿಟ್ ಇದೆ ಎಲ್ಲ ಬಡವ್ರಿಗೆ ಸಿಕ್ಕೋದು. ಗೌರ್ಮೆಂಟ್ ಬೆನಿಫಿಟ್ ಬಡವ್ರಿಗೆ ಮಾಡಿದ್ದು, ನಾವು ಟ್ಯಾಕ್ಸ್ ಕೊಡೋದು ದುಡ್ಡು ಬಡವ್ರಿಗೋಸ್ಕರ. ಆ ಬಡವ್ರಿಗೆ ಬೆನಿಫಿಟ್ ಸಿಕ್ಕಿಲ್ಲ ಅಂದರೆ ಏನು ಪ್ರಯೋಜನ? ಅವ್ರು ಎಷ್ಟೋ ಬಡವ್ರು ಕೆಲಸ ಮಾಡೋ ಕೂಲಿ ಮಾಡೋದು, ದಿನ ಕೂಲಿ ಸಂಪಾದನೆ ಮಾಡಿ ದಿನ ನಡೆಸೋರು ಬಡವ್ರು ಎಲ್ಲ ಹೋಗಬೇಕು? ಅವ್ರಿಗೆ ದುಡ್ದೇನೆ ಮನೆ ನಡೆಸ್ಬೇಕಾಗಿರೋದು. ಅವ್ರಿಗೆ ಏನು ಹೊರತು ಆಧಾರ ಏನಿದೆ, ಪೇಪರ್ ಏನಿದೆ, ಏನಿದೆ ಓದಿರಲ್ಲ. ಅವರೆಲ್ಲ ಈ ಥರ ಫಿಲಪ್ ಮಾಡಿ ಅಂದರೆ ಮಾಡೋಕ್ಕಾಗತ್ತಾ? ಅವ್ರಿಗೇನು ಅನುಕೂಲ ಮಾಡಿಕೊಟ್ಟವ್ರು ಸರ್ಕಾರ? ಬರೀ ಕಾನೂನುಗಳು ಮಾತ್ರ ಹಾಕ್ತೀರಾ, ಮತ್ತು ಒಳ್ಳೇದೇನು ಮಾಡಿಲ್ಲ. ನಮ್ಮ ದೇಶಕ್ಕೆ ಬೇಕಾಗಿ ಸಿಟಿಸನ್ಶಿಪ್ ಇಂಡಿಪೆಂಡೆಂಟ್ ಆದಮೇಲೆ ಸಿಟಿಸನ್ಶಿಪ್ ಬೇಕಾಗಿತ್ತು. ಇಲ್ಲಿ ಏನು ಅನುಕೂಲ ಅಂದರೆ ನಿಮ್ಮದು ಅಕ್ಕಿ, ನಿಮ್ಮದು ಇದು ಜ್ಯೋತಿ ಇದೆಲ್ಲ ಕೊಡ್ತಾರಲ್ಲ, ಅದು ಮೋಸದ ಕೆಲಸ. ಅದು ನೀವು ಕೊಡಬೇಕಾಗಿದ್ದು ಹಾಸ್ಪಿಟಲ್ ಫ್ರೀ, ಟ್ರೀಟ್ಮೆಂಟ್ ಫ್ರೀ, ಈ ಸ್ಕೂಲ್ ಫೀಸ್ ಫ್ರೀ ಮಾಡಿ ಸಾಕು, ಅಷ್ಟೇ. ನಮಗೆ ಮಕ್ಕಳು ಓದ್ತಾರೆ, ಕೈಯಲ್ಲೇ ಬಿದ್ದರೆ ಹೋಗ್ತಾರೆ. ಒಂದು ಬಡವ ಸಂಪಾದನೆ ಮಾಡಿ ಇಟ್ಟಿದ್ದ ದುಡ್ಡಲ್ಲಿ ಕಾಯಿಲೆ ಬಿದ್ದುಬಿಟ್ರೆ ಹಾಸ್ಪಿಟಲ್ಗೆ ಖರ್ಚು ಮಾಡಿ ಅವನು ಇನ್ನೂ ಬಡವ ಆಗಿಬಿಡ್ತಾನೆ. ಅದು ಇಷ್ಟು ಜನ ಯಾರು ಸರ್ಕಾರದಲ್ಲಿ ಯಾರು ಲೀಡರ್ಗಳು ಯಾರು ಮಾಡಿಲ್ಲ. ಬರೀ ಅವರ ಅನುಕೂಲಕ್ಕೆ ಎಲೆಕ್ಷನ್ ಬಂದರೆ ಕಾಲು ಮುಗ್ದು ಓಟ್ ಕೇಳ್ತಾರೆ. ಇವರು ಅಧಿಕಾರಕ್ಕೆ ಬಂದಮೇಲೆ ನಾವು ಕಾಲು ಮುಗಿಬೇಕು ಇವ್ರಿಗೆ. ಅದು ಯಾರು ಕೇಳೋರಿಲ್ಲ ಇವ್ರಿಗೆ. ನಾವು ಕಾಲು ಮುಗಿಬೇಕು ನಮ್ಮ ಕೆಲಸ ಆಗಬೇಕಾದ್ರೆ. ಇವ್ರು ಕೂತ್ಕೊಂಡ್ಬಿಟ್ರೆ ಇವರೇ ರಾಜರು. ಇವ್ರಿಗೆ ಏನು ಅನುಕೂಲ ಆಗುತ್ತೆ ಇವ್ರದ್ದೇ ಮಾಡ್ಕೊಳ್ಳೋದು. ಇವ್ರದ್ದೇ ಅಜೆಂಡಾ ಬೇರೆ ಐತೆ. ನಮ್ಮ ಬಡವ್ರ ಅಜೆಂಡಾ ಇಲ್ಲ, ಜನಗಳ ಅಜೆಂಡಾ ಇಲ್ಲ. ಈ ಸರ್ಕಾರ ನಡಿಬೇಕಾದ್ರೆ ನಮ್ಮ ಟ್ಯಾಕ್ಸಿಂದಾನೆ, ಜನಗಳ ಟ್ಯಾಕ್ಸಿಂದ ನಡೀತಾ ಇರೋದು. ನಮ್ಮ ಟ್ಯಾಕ್ಸ್ ತೊಗೊಂಡು ನಮಗೇನೆ ಅನುಕೂಲ ಇಲ್ಲ. ಎಷ್ಟೋ ಸ್ಕೂಲ್ ಅಡ್ಮಿಷನ್ ಬಂದುಬಿಟ್ರೆ ಬಡವ್ರ ಜನ ಹೋಗಿ ಸಾಲ ಮಾಡ್ತಾರೆ, ಹಣ ಇಡ್ತಾರೆ ಮಕ್ಕಳು ಸೇರ್ಸೋಕ್ಕೆ. ಇದು ಸ್ಕೂಲ್ ಫೀಸ್ ಫ್ರೀ ಆಗಬೇಕು, ಸ್ಕೂಲ್ ಎಜುಕೇಷನ್ ಫ್ರೀ ಆಗಬೇಕು, ಮೆಡಿಕಲ್ ಫ್ರೀ ಆಗಬೇಕು. ಆವಾಗ ದೇಶದಲ್ಲಿ ಬಡವ್ರ ಅನುಕೂಲ ಆಗಬೇಕಾದ್ರೆ ನೀವು ಇದು ಸ್ಕೀಮ್ಗಳೇನಕ್ಕೆ ಬೇಡ. ಬಸ್ ಫ್ರೀ, ಅಕ್ಕಿ ಫ್ರೀ ಇದೇನು ಬೇಕಾಗಿಲ್ಲ. ಅದು ಸಂಪಾದನೆ ಮಾಡಿ ತಿನ್ಕೊಂಡು ಬದುಕೋದು ಜಾಬ್ ವರ್ಷಾನುಗಟ್ಟಲೆ ಮಾಡ್ತಾಯಿದ್ದೀವಿ. ನಿಮ್ಮ ಕೊಡಬೇಕಾಗಿರೋದು ಇದು ಮೇನ್. ಇದು ಎಜುಕೇಷನ್ ಮಕ್ಕಳಿಗೆ ಪ್ರತಿ ಬಡವ್ರ ಮನೇಲಿ ಮಗು ಹುಟ್ಟಿದ್ರೆ ಓದಿಸ್ಬೇಕು ಅನ್ನಿಸ್ತದೆ. ಈ ಕಾಯಿಲೆ ಬಿದ್ದುಬಿಟ್ರೆ ಜೋಡಿಸಿದ ದುಡ್ಡು ಎಲ್ಲ ಕಾಯಿಲೆಗೆ ಹೋಗ್ಬಿಟ್ಟು ಸಾಲಗಾರ ಆಗ್ಬಿಟ್ಟು ಹಣ ಮಡಕ್ಬಿಟ್ಟು ಎಲ್ಲ ಅವ್ರ ಚಿನ್ನವನ್ನು ಹಣ ಮಡಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅದು ರಿಯಲ್ ಫ್ಯಾಕ್ಟ್. ಇದು ಇಂಡಿಯಾನಲ್ಲಿ ನಡೀತಾ ಇರೋದು. ದಯವಿಟ್ಟು ಇದು ಆಗಬೇಕು. SRI ಇದು ಸೇರಿಸ್ಬೇಕು, ಏನದು ಆಧಾರ್ ಸೇರಿಸ್ಬೇಕು, ಇದು ಸೇರಿಸ್ಬೇಕು ಅಂತ ಇದಕ್ಕೆ ಪೂರ್ತಿ ಬ್ಯಾಂಕು ಈ ಡಿಜಿಟಲ್ ಇಂಡಿಯಾ ಆಗಬೇಕು ಅಂದ್ಬಿಟ್ಟು ಏನಾಯಿತು, ಡಿಜಿಟಲ್ ಇಂಡಿಯಾನಲ್ಲಿ ಜನಗಳಿಗೆ ಮೋಸನೇ ಆಗಿದ್ದು. ಎಷ್ಟೋ ಜನ ದುಡ್ಡು ಬ್ಯಾಂಕಲ್ಲಿ ಹ್ಯಾಕ್ ಮಾಡಿ ಎತ್ಕೊಂಡ್ಬಿಟ್ರು. ಡಿಜಿಟಲ್ ಇಂಡಿಯಾ ಅಂತ ಅನುಕೂಲ ಏನಾಗಿಲ್ಲ, ಅನಾನುಕೂಲ. ಈಗ ಯಂಗ್ ಜನ್ರೇಷನ್ಗೆ ಏನು ಕೊಟ್ಟಿದ್ದೀರಾ ನೀವು? 100 ಆ್ಯಪ್ಸ್ ಕೊಟ್ಟಿದ್ದೀರಾ. ಅದು ಬರೀ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ ಅವರು. ಏನು ನಿಮ್ಮ ವಿರುದ್ಧ ಮಾತಾಡೋಕ್ಕೆ ಅವಕಾಶನೇ ಇಲ್ಲ, ಟೈಮೇ ಇಲ್ಲ ಅವ್ರಿಗೆ. ಪ್ರತಿಯೊಬ್ಬರು ನೋಡಿ ಗಲ್ಲಿ ಬೀದಿನೇ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ಇದೆಲ್ಲ ಹೋಗ್ಬೇಕಾದ್ರೆ ಅಂಥದ್ದು ಒಂದು ಏನಾರು ಒಂದು ಸ್ಕೀಮ್ ತಂದು ಮಾಡಬೇಕು. ಗುಟ್ಕಾ ತೆಗೆದ್ರೆ ತೆಗೆದೆ ಅಂತ ನೀವು ಮಾಡ್ತಾಯಿದ್ದೀರಾ, ಅದು ಒಳ್ಳೆ ಕೆಲಸನೇ. ಇದು ಆ್ಯಪ್ಗಳೈತಲ್ಲ, ಪ್ರತಿ ಹುಡುಗ ಪ್ರತಿ ರೋಡಲ್ಲಿ ಕೂತ್ಕೊಂಡು ನೋಡಿ ಬರೀ ಮೊಬೈಲೇ. ಇದರಲ್ಲಿ ಅವ್ರಿಗೆ ಏನು ದೇಶನಲ್ಲಿ ನಡೀತಾ ಇದೆ, ಏನು ಸರ್ಕಾರ ನಡೀತದೆ, ಸ್ವಂತ ಮನೆಯಲ್ಲಿ ಏನು ನಡೀತದೆ ಅದು ಗೊತ್ತಿಲ್ಲ ಅವನಿಗೆ. ಇದು ಮಾಡ್ತಾ ಇರೋದು. ಸಿಟಿಜನ್ಶಿಪ್ ಕೊಡಬೇಕಾದ್ರೆ ಇಂಡಿಪೆಂಡೆಂಟ್ ಆಗುವಾಗಲೇ ಮಗು ಹುಡ್ದಾಗಿಂದ ಮನೆಯಿಂದಾನೆ ಸಿಟಿಜನ್ಶಿಪ್ ಕೊಡಬೇಕು. ಇವರು ಈಗ ಗಂಟ ಕೊಟ್ಟಿಲ್ಲ. ಇವರು ಯಾಕೆ ಕೊಟ್ಟಿಲ್ಲ ಅಂದರೆ ಇದೇ ಡಿವೈಡ್ ಆ್ಯಂಡ್ ರೂಲ್. ನಿಮಗೆ ಸಿಟಿಜನ್ಶಿಪ್ ಇಟ್ಟರೆ ನಾವು ಒಂದೇ ಭಾರತೀಯ ಆಗ್ತೀವಿ. ಆ ಭಾರತೀಯರು ಆಗಬಾರ್ದು. ನೀವು ಅಲ್ಪಸಂಖ್ಯೆ ಇರಬೇಕು, ಅವ್ರು SC ಇರಬೇಕು, ಅವ್ರು ST ಇರಬೇಕು, ಡಿವೈಡ್ ಆಗಿರಬೇಕು. ನಿಮಗೆ ಸ್ಕೀಮ್ ಕೊಡ್ತೀವಿ, ಇದು ಕೊಡ್ತೀನಿ ಅಂತ ನೀವು ಹೊಲಿಸಿ ನಿಮಗೋಸ್ಕರ ನೀವು ಓಟ್ ತೊಗೊಳ್ಳೋದು. ಇವರು ಇದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋ ಸತ್ಯ
ಸತ್ಯ ಅಂತ ಬರೆದಿದ್ದೆ ವಿಧಾನಸೌಧ ಮೇಲೆ ಪಾರ್ಲಿಮೆಂಟಲ್ಲಿ. ಆ ಸತ್ಯ ಕೆಲಸ ಮಾಡಿ ಬಂದು ಎಲೆಕ್ಷನ್ ಟೈಮಲ್ಲಿ ಕಾಲು ಮುಗಿತೀರಾ, ಗೆದ್ದ ಮೇಲೆ ನಾವು ನಿಮ್ಮ ಕಾಲು ಮುಗಿಬೇಕು. ದಯವಿಟ್ಟು ಅದು ಅನುಕೂಲ ಆಗಲ್ಲ, ದೇಶ ಬೆಳೆಯಲ್ಲ. ಎಲ್ಲ ಪ್ರಪಂಚದಲ್ಲಿ ಎಲ್ಲ 157ನೇ ಇದೆ ಗ್ರೇಡ್ ಇದೆ ನಮ್ಮ ದೇಶದ್ದು. ಎಲ್ಲಿದ್ದು ಎಲ್ಲಿ ಬಂದರು ನಾವು? ಯಾವ್ದಾದ್ರು ಫಾರಿನ್ ಇನ್ವೆಸ್ಟ್ಮೆಂಟ್ ಇಲ್ಲ ದೇಶದಲ್ಲಿ. ಯಾಕೆ? ಇದೇ ಥರ ಯಾವುದು ಏನಾದ್ರು ಆಚೆ ಅವ್ರು ನೋಡ್ಬೇಕಾದ್ರೆ ಈ ದೇಶದಲ್ಲಿ ಏನು ಚೆನ್ನಾಗಿ ನಡೀತಾ ಇದೆ ಅಂದರೆ ಏನಂಥದ್ದು ಸ್ಕೀಮ್ಗಳೆಲ್ಲ ಅಂಥ ಜನಗಳು ಖುಷಿಯಾಗಿಲ್ಲ. ಯಾವ ಬೀದಿನಾದ್ರೆ ಬಡವ್ರು ಕಾಣ್ತಾರೆ, ಇದು ಮಾಡ್ತಾರೆ. ಗರೀಬಿ ಹಟಾವ್ ಅಂತ ಒಂದು ಸ್ಕೀಮ್ ತಂದರು, ಇವ್ರು ಗರೀಬ್ಗೆ ಹಟಾವ್ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಈ NRCನಲ್ಲಿ ಎಲ್ಲ ಹೋಗ್ಬಿಟ್ರೆ ಸುಮಾರು ಸಾವಿರಾರು ಜನ ಗರೀಬರು ಹಟ್ಬಿಡ್ತಾರೆ, ಹೊಟ್ಟೋಯ್ತಾರೆ. ಅವ್ರು ಮುಂದೆ ಅವ್ರು ತಿರ್ಗಾ ಸಿಟಿಸನ್ಶಿಪ್ ಆಗ್ಬೇಕಾದ್ರೆ ಎಷ್ಟು ತೊಂದರೆ ಇದೆ ಅವ್ರಿಗೆ. ಕೋರ್ಟ್ಗೆ ಹೋಗೋದು, ಮಾಡೋದು, ತಿರ್ಗೋದು, ಬರೀ ಆಫೀಸಿಗೆ ಹೋಗೋದು, ಅಲ್ಲಿ ಪೇಪರ್ ಮಾಡಿಸೋದು, ಅದೇನು ಸುಲಭದ ಕೆಲಸ ಅಲ್ಲ. ಬರೀ ಜನಗಳು ತೊಂದರೆ ಹಾಕೋದು ಕೆಲಸನ ಮಾಡ್ತಾ ಇರೋದು. ಇಂಡಿಪೆಂಡೆಂಟ್ ಅಂದಮೇಲೆ ನಮಗೆ ಅನುಕೂಲ ಕೊಡಬೇಕು. ಪ್ರತಿ ದೇಶದಲ್ಲಿ ಒಂದು ವರ್ಷ ಗಂಟ ಮಗುಗೆ ನೋಡ್ತಾರೆ, ಅವ್ಳು ವೇಟ್ ಎಷ್ಟಿದೆ, ಬೆಳೀತಾ ಐತೆ ಇಲ್ಲ ಅಂತ. ಸರಿಗೆ ನಾನು ಮಗುಗೆ ಎತ್ಕೊಂಡೋಗ್ಬಿಡ್ತಾರೆ ಅವರು, ಸೋಷಿಯಲ್ ವರ್ಕ್ ಅವರು. ಆ ಥರ ಎಲ್ಲಿದೆ ನಮ್ಮ ದೇಶದಲ್ಲಿ? ಎಷ್ಟು ಮನೆಗೆ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಯಾರ ಮಕ್ಕಳಿಗೆ? ಮಕ್ಕಳು ಬೆಳೀತಾನೆ ಇಲ್ಲ. ಇದು ಫ್ಯೂಚರ್ ಆಫ್ ಇಂಡಿಯಾ. ಅವ್ರ ಕೈನಲ್ಲಿ ಮೊಬೈಲ್ ಕೊಟ್ಬಿಟ್ಟಿದ್ದೀರಾ. ಇನ್ನು ನಾನು ಮನವಿ ಮಾಡೋದಂದರೆ ಎಲ್ಲ ತಾಯಿಗಳಿಗೆ ಅವ್ರ ಮಕ್ಕಳಿಗೆ ಊಟ ಮಾಡಿಸುವಾಗ ದಯವಿಟ್ಟು ಫೋನ್ ಅವಾಯ್ಡ್ ಮಾಡಿ. ಆ ತಲೆಯಲ್ಲಿ ಅವನ ಫೋನ್ ಹೋಗ್ಬಿಟ್ಮೇಲೆ ಅವ್ರು ದೊಡ್ಡದಾದರೆ ಅದೇ ಮಾಡೋದು. ಫೋನ್ ಅವಾಯ್ಡ್ ಮಾಡಿ. ಬರೀ ಅವನಿಗೆ ಊಟ ಮಾಡಿಸ್ಕೊಂಡ ಒಂದು ಅರ್ಧ ಗಂಟೆ ಫೋನ್ ನೋಡ್ತಾನೆ ಮಗು. ಅನುಕೂಲನ ಅನಾನುಕೂಲನ? ಇದು ಸಿಟಿಜನ್ಶಿಪ್ ಡಿಕ್ಲೇರ್ ಗಂಟ ಇದು ಅನಾನುಕೂಲನ. ಇಂಥ ಕಾನೂನುಗಳು ಪದೇ ಪದೇ ತರ್ತಾನೆ ಇರ್ತಾರೆ ಇವರು. ರಾಜಕೀಯ ಆಟ ಇದು. ರಾಜಕೀಯ ಆಟ. ಇವ್ರು ಕೂತ್ಕೊಂಡ್ರೆ ಅವ್ರ ಅನುಕೂಲಕ್ಕೆ ಮಾಡ್ತಾರೆ, ಇವ್ರು ಕೂತ್ಕೊಂಡ್ರೆ ಅವ್ರ ಅನುಕೂಲಕ್ಕೆ ಮಾಡ್ತಾರೆ. ಇವ್ರ ಅಪೋಸಿಷನ್ ಅಂದಮೇಲೆ ದೇಶದ ಅಪೋಸಿಷನ್ ಕಾಂಗ್ರೆಸ್ ಇರುತ್ತೆ, ಕಾಂಗ್ರೆಸ್ ಅಪೋಸಿಷನ್ ಲೀಡ್ರು. ವಿರೋಧ ಯಾಕೆ ಮಾಡಿಲ್ಲ? ಒಂದು ಪ್ರತಿಭಟನೆ ಮಾಡಿಲ್ಲ, ಒಂದು ಕೋರ್ಟ್ಗೆ ಹೋಗಿಲ್ಲ, ಏನು ಮಾಡಿಲ್ಲ. ಯಾಕೆ? ಜನಗಳಿಗೂ ಇವ್ರ ಜೊತೆಯಲ್ಲಿ ಇರೋದಕ್ಕೇನೆ ಅವರು ಕ್ಯಾಸ್ಟ್ ಸೆನ್ಸಸ್ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇವರು ಇದು ಮಾಡಿ SIR ಮಾಡಿದ್ರು. ಯಾಕೆ? ಎಲ್ಲ ಪ್ರತಿ ಸ್ಕೀಮ್ ಇವ್ರು ಮಾಡ್ಕೊಂಡು ಇವ್ರಿಗೆ ಅನುಕೂಲ ಏನು ಬೇಕು ಇವ್ರು ಅಲ್ಲಿ ಕೂಡ್ತಿರ್ಬೇಕು ಚೇರಲ್ಲಿ. ಕಿಸ್ಸಾ ಕುರ್ಸಿಗ ಅಂತಲ್ಲ, ಅದು ಕೂತಿರ್ಬೇಕು ಅಷ್ಟೇ. ನಮಗೆ ಹೊಸ ಕಾನೂನು ಎಮೋಷನಲ್ ತಿಳಿಸೋದು, ಭಕ್ತಿದು ದೇವ್ರದ್ದು ಇದು ಎಮೋಷನಲ್ ತಿಳಿಸ್ಬಿಟ್ಟು ಜನಗಳಿಗೆ ಮ್ಯಾನಿಪುಲೇಟ್ ಮಾಡೋದು, ಅವ್ರದ್ದು ಜ್ಞಾನ ತಪ್ಪಿಸೋದು, ಇದೆಲ್ಲ ಒಳ್ಳೇದು ಕೆಲಸ ಅಲ್ಲ. ಇದು ಜನಗಳು ಒಳ್ಳೇದಾಗಬೇಕಾದ್ರೆ ಬಡವ್ರಿಗೋಸ್ಕರ ಎಲ್ಲರ ಪ್ರಜೆಗೆ, ಇಂಡಿಯನ್ ಸಿಟಿಸನ್ಗೆ ಇದು ಟ್ರೀಟ್ಮೆಂಟ್ ಫ್ರೀ ಆಗಬೇಕು, ಎಜುಕೇಷನ್ ಫ್ರೀ ಆಗಂಟ ಈ ದೇಶ ಅಭಿವೃದ್ಧಿ ಆಗಲ್ಲ. ನೀವು ಎಷ್ಟು ಸ್ಕೀಮ್ ತಲ್ಲಿ ಏನಾದ್ರು ಮಾಡಲಿ ಅಭಿವೃದ್ಧಿ. ಜನಗಳ ಹತ್ರ ದುಡ್ಡು ಬಂದರೆ ಸರ್ಕಾರ ಹತ್ರ ದುಡ್ಡು ಬಂದಂಗೆ. ಜನಗಳ ಹತ್ರ ದುಡ್ಡು ಇಲ್ಲಾಂದರೆ ಸರ್ಕಾರ ದುಡ್ಡು ಬರಲ್ಲ, ಅವರು ಅಷ್ಟು ಅಭಿವೃದ್ಧಿ ಆಗಲ್ಲ. ಎಲ್ಲ ಪರ್ಪಸ್ದಲ್ಲಿ ಎಲ್ಲ ಯಾವುದು ಚಿಕ್ಕ ಸ್ಟೇಟ್ ಇದೆಯಲ್ಲ, ಚಿಕ್ಕ ದೇಶ, ಅಲ್ಲೂ ಸಿಟಿಸನ್ಶಿಪ್ ಇದೆ. ದೊಡ್ಡ ದೇಶ ಅಮೆರಿಕಾನ ಹುಟ್ಟಿದ ತಕ್ಷಣ ಸಿಟಿಸನ್ಶಿಪ್ಪು, ಡೆಮೋಕ್ರಸಿ ಅಂತಾರಲ್ಲ, ಅಲ್ಲಿ ಹುಟ್ಟಿದ ತಕ್ಷಣ ಮಗುಗೆ ಸಿಟಿಸನ್ಶಿಪ್ ಸಿಗ್ತದೆ. ಎಲ್ಲ ಸರ್ಕಾರದ ಅನುಕೂಲ ಸಿಗ್ತದೆ. ಇಲ್ಲಿ ಏನಿದೆ ಈ ಥರ ಕಾನೂನು? ಏನಿದೆ? ಏನಿಲ್ಲ. ಬರೀ ಇವ್ರದ್ದೇ ಕಾನೂನು, ಇವ್ರದ್ದೇ ಮಾತು. ಇವ್ರು ಯಾವುದು ಜನಗಳಿಗೆ ಅನುಕೂಲ ಹಾಕೋದು ಏನು ಮಾತಿಲ್ಲ. ಈ ಬಸ್ ಫ್ರೀ ಆಗಬೇಕು, ಮನೆ ಕೆಲಸ ಬಿಟ್ಬಿಟ್ಟು ಓಡಾಡಬೇಕಾ? ಅಕ್ಕಿ ಫ್ರೀ ಹಾಕಿ ನಮ್ಗೆ ಭಿಕ್ಷಾ ಕೊಡ್ತಾ ಇರೋದು. ಈಗ ಜನರಿಗೆ ತೊಂದರೆಗೆ ಆಗ್ತಾ ಇರೋದು. ಅನುಕೂಲ ಏನಿಲ್ಲ. ಇದಾದ್ಮೇಲೆ ಇನ್ನೊಂದು ಸ್ಕೀಮ್ ಏನು ಬರ್ತದೆ ನಮಗೆ ಅಂತ ಗೊತ್ತಿಲ್ಲ. ಬರೀ ಸ್ಕೀಮ್ ತರೋದು ನಮ್ಗೆ ಇದರಲ್ಲೇ ಬಿಸಿ ಇಟ್ಟಿರ್ತಾರೆ ಇವರು. ಇದು ವಿರೋಧ ಮಾಡಬೇಕಾಗಿದ್ದು ಈಗ ರೂಲಿಂಗ್ ಪಾರ್ಟಿಗೆ ಅಪೋಸಿಷನ್ ಅವರು ಇದು ಮಾಡಬೇಕಾಯ್ತು. ಇಲ್ಲಿ ಏನು ಮಾಡ್ತಾರೆ ರಾಜಕಾರಣಿ? ಇವನಿಗೆ ಮಿನಿಸ್ಟ್ರಿಶಿಪ್ ಕೊಡಿ, ಅವ್ರಿಗೆ ಮಿನಿಸ್ಟ್ರಿಶಿಪ್ ಕೊಡಿ, ಅದು ಪಟ್ಟೆ ಮಾಡ್ತಾರೆ. ನೆನ್ನೆ ಪೀಪಲ್ ಪಾರ್ಕ್ನಲ್ಲಿ ಪಟ್ಟೆ ಆಗಿದೆ ಮಿನಿಸ್ಟ್ರಿಶಿಪ್ ಕೊಡಿ ಅಂತ. ಇಲ್ಲಿ SIR ಬಂದಿದ್ದು ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಎಷ್ಟು ಜನ ವೋಟ್ರಿಂದ ತೆಗೆದಾಕ್ತಾರಂತ ಜ್ಞಾನ ಇಲ್ಲ ಅವ್ರಿಗೆ. ಇದೆಲ್ಲ ಅನುಕೂಲದಲ್ಲ, ತೊಂದರೆ ಕೊಡೋದೇ ಮಾತಿದು. ಒಳ್ಳೆ ಮಾತೇನೂ ಆಗಿಲ್ಲ. ದೇಶ ಬೆಳಿಬೇಕಾದ್ರೆ ಒಂದೇ ಒಂದು ಮಗು ಎಜುಕೇಷನ್ ಆಗಬೇಕು, ಅವನ ಆರೋಗ್ಯ ಚೆನ್ನಾಗಿರ್ಬೇಕು. ಎಲ್ಲ ಐತೆ ಅದು ಸ್ಕೀಮು. ವೀಕ್ ಮಕ್ಕಳ ಜೊತೆ ದೇಶ ಬಿಟ್ಟು ಆಯ್ತದ? ಅದಕ್ಕೋಸ್ಕರ ನೀವು ಎಜುಕೇಷನ್ ಫ್ರೀ ಮಾಡಿ, ಹೆಲ್ತ್ ಫ್ರೀ ಮಾಡಿ. ಅದು ಆಗಲೇಬೇಕು. ನಿಮ್ಮ ಅಕ್ಕಿ ಬೇಡ, ನಿಮ್ಮದು ಜ್ಯೋತಿ ಲೈಟ್ ಫ್ರೀ ಬೇಡ, ಅದು ಏನು ಬೇಕಾಗಿಲ್ಲ. ಅದರಲ್ಲಿ ಅನ್ಯಾಯನೇ ಆಗ್ತಾ ಇರೋದು. ಒಂದು ಫ್ಯಾಮ್ಲಿನಲ್ಲಿ ಹಳಬರು ಇರ್ತಾರೆ, ವಯಸ್ಸಾಗಿರೋ ಇರ್ತಾರೆ, ಅವ್ರು ಕಾಯಿಲೆ ಬಿದ್ದರೆ ಆ ದುಡಿಯೋನ ಮಗ ಒಬ್ಬ ಇದ್ದರೆ ಅವ್ನು ಕೂಲಿ ಮಾಡಿ ತಂದು ಹೆಂಗೆ ಸಾಕ್ತಾನೆ, ಹೆಂಗೆ ಟ್ರೀಟ್ಮೆಂಟ್ ಮಾಡ್ತಾನೆ? ಹಾಸ್ಪಿಟ್ಲ್ನಲ್ಲಿ ಹೋದರೆ ಸುತ್ತಬೇಕು, ಯಾವ ಡಿಪಾರ್ಟ್ಮೆಂಟ್ಗೆ ಹೋದರೆ ಸುತ್ತಬೇಕು. ಒಂದು ಅನುಕೂಲ ಇಲ್ಲ, ಒಂದು ವಿಂಡೋ ಇಲ್ಲ ಯಾವ ಕೆಲಸಕ್ಕೆ. ವಿಂಡೋಗಳು ಸುಮಾರು ವಿಂಡೋ ಇದೆ, ಅಲ್ಲಿ ಹೋಗಿ ಸುತ್ತಿ ಕೆಲಸ ಮಾಡಿಸ್ಬೇಕು. ಈಗ ಒಂದು ಪೇಪರ್ ಮಾಡಿಸ್ಬೇಕಾದ್ರೆ 5 ಜಾಗ ಸುತ್ತಬೇಕು. ಅವ್ನು ಅನ್ಕೋ ಹೋಗ್ರಿ ಟೈಮ್ ಇಲ್ಲ ಇದಿಲ್ಲ ಅಂತ.
ಈ ಸರ್ಕಾರ SIRಗೆ ನೀವು ಮಾಡಬೇಕಾದ್ರೆ ಇದು ನಾವು ಮಾಡಿ ಓಟ್ ಹಾಕಿದ್ಮೇಲೆ ನೀವು ಸರ್ಕಾರಕ್ಕೆ ಬರೋದು. ನಿಮಗೆ ನೀವು ಸಪೋರ್ಟ್ ಮಾಡಬೇಕಾಗಿರೋದೆಲ್ಲ ಬರೆಯೋಕ್ಕೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡೋಕ್ಕೆ ಏನೂ ಮಾಡಿಲ್ಲ ಈ ಗಂಟ, ಏನು ಮಾಡಿಲ್ಲ. ಬರೀ ಅವರವರ ಮೀಟಿಂಗ್ ಮಾಡಿ ಅವರ ಎಮ್ ಎಲ್ ಎಗೆ ಹೇಳ್ತಾ ಇದ್ದಾರೆ ಹೋಗಿ ಮಾಡಿ ಅಂತ. ಏನು ಮಾಡ್ತಾರೆ ಎಮ್ ಎಲ್ ಎ ಅವರು? ಅಷ್ಟೇ. ಅವ್ರು ಯಾರು ಬಂತಾರೆ ಬರೀ ಅವ್ರದ್ದೇ ನೋಡೋದು, ಜನಗಳ ಕಣ್ಣು ತಿರುಗಿಸಿ ನೋಡೋಲ್ಲ ಅವರು. ಒಂದು ಗಲ್ಲಿ ಸುತ್ತಾಡಲ್ಲ, ಒಂದು ರೋಡ್ ಸುತ್ತಾಡಲ್ಲ ನೋಡೋದಕ್ಕೆ. ಅದು ಸರ್ಕಾರ ನಡೆಸ್ಬೇಕಾದ್ರೆ ಸರ್ಕಾರ ಇದೆ ಅಂತ ಗೊತ್ತಾಗ್ಬೇಕು, ಅದು ಅನುಕೂಲ ಜನಗಳು ಕೊಡ್ತಾರಲ್ಲ. ಇಲ್ಲ, ಇವ್ರು ಸಿಟಿಸನ್ಶಿಪ್ ಕೊಟ್ಟಿದ್ರೆ ಇಲ್ಲೇ ಮಾತುಗಳು ಎರಡೇ ಮಾತು. ಸಿಟಿಸನ್ಶಿಪ್ ಕೊಟ್ಬಿಟ್ಟಿದ್ರೆ ನಾವು ಭಾರತೀಯರಾಗ್ಬಿಡೋರು, ಡಿವೈಡ್ ಆಗ್ತಾ ಇರಲಿಲ್ಲ, ಎಲ್ಲರಿಗೂ ಒಂದೇ ಸ್ಥಾನ ಇರೋದು. ಇವ್ರು ಇಲ್ಲಿ ಅವ್ರ ಬೀದಿಗೆ ಹೋಗಬೇಡಿ, ಇಲ್ಲಿ ಬೀದಿಲಿ ಕೂತ್ಕೋಬೇಡಿ, ಅದಾಗ್ತಿರ್ಲಿಲ್ಲ. ಭಾರತೀಯ ಯಾಕೆ ಮಾಡಿಲ್ಲ ಇವರು? ಅದಕ್ಕೆ ಅವ್ರು ಸಿಟಿಸನ್ಶಿಪ್ ಕೊಟ್ಟಿಲ್ಲ. ಈಗ ಸಿಟಿಸನ್ಶಿಪ್ ಎಲ್ಲ ದೇಶದಲ್ಲಿ ಮಗು ಹುಟ್ಟಿದ ತಕ್ಷಣ ಬರ್ತಲ್ಲೇ ಒಂದು ಸಿಟಿಸನ್ಶಿಪ್ ಆಗಿಬಿಡ್ತದೆ. ಇಲ್ಲಿ ಬಂದೇ ಆಗಿಲ್ಲ. ಇಲ್ಲಿ ಅದಾಗಬೇಕು. ಯಾರು ಹೋಗಿ ಇಷ್ಟೊಂದು ಜನ ಗೆದ್ದಿದ್ದಾರಲ್ಲ, ಮಿನಿಸ್ಟರ್ ಆಗಿದ್ದಾರೆ, ಸಚಿವರಾಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಯಾವ್ದಾದ್ರು ಬೀದಿಗೆ ಹೋಗಿ ನೋಡಿದ್ದಾರೆ ಅವ್ರ ಕಷ್ಟ ಏನು ಸುಖ ಅಂತ ಕೇಳಿದ್ದಾರೆ ಅವರು? ಏನೂ ಕೇಳಲ್ಲ. ಬರೀ ಓಟ್ ಬೇಕಾದ್ರೆ ಗಲ್ಲಿ ಸುತ್ತಿ ಕಾಲು ಮುಗಿತಾರೆ ಓಟ್ ಕೊಡಿ ಅಂತ. ಓಟ್ ಕೊಟ್ಬಿಟ್ಮೇಲೆ ನಾವು ಹೋಗಿ ಕಾಲು ಮುಗಿಬೇಕು ಅವ್ರಿಗೆ. ಎಷ್ಟು ಫ್ಯಾಮ್ಲಿನಲ್ಲಿ ಡಿಸ್ಪ್ಯೂಟ್ ಇದ್ದಿದೆ, ಅನುಕೂಲ ಇಲ್ಲ. ಎಲ್ಲ ಹೋದ್ರೂ ಬಡವನಿಗೆ ಮೂಲೆಯಲ್ಲೇ ಹಾಕೋದು, ದೊಡ್ಡವ್ರು ಬಂದವ್ರು ಸೀಟ್ ಶೇರ್ ಕೊಡೋದು, ಇದೆಲ್ಲ ಹೋಗಬೇಕು. ಇದು ಸ್ವತಂತ್ರ ತೊಗೊಂಡಿದ್ದು ಏನಕ್ಕೆ ನೀವು ಯುದ್ಧ ಮಾಡೋಕ್ಕೆ? ಸ್ವತಂತ್ರ ದೇಶ ಮಾಡಿದ್ಮೇಲೆ ಅಷ್ಟೆಲ್ಲ ಇದು ಅನುಕೂಲ ಆಗಬೇಕು. ಎಲ್ಲೋ ಭಾರತೀಯರು ಆಗಬೇಕು, ಎಲ್ಲ ಭಾರತೀಯರು.